ಬಾಣಂತಿಮಾರಿ ಬೆಟ್ಟ ಟ್ರೆಕ್ಕು ಎರಡೂ ಬೆಟ್ಟ ಮಾಡಿದ್ರೆ ಒಂದು 6 ಕಿಲೋಮೀಟರ್ ಅಷ್ಟು ದೂರ ಆಗುತ್ತೆ. ಆಮೇಲೆ ಮೇಲ್ ಹತ್ತಿ ವಾಪಸ್ ಬರೋಕ್ಕೆ ಒಂದು 2.5 ಇಂದ 3 ಅವರ್ ಬೇಕಾಗುತ್ತೆ, ಮಧ್ಯದಲ್ಲಿ ಚಿಕ್ಕ ಚಿಕ್ಕ ಬ್ರೇಕ್ ಕೊಟ್ಟು. ಬಾಣಂತಿಮಾರಿ ಬೆಟ್ಟ ಇರೋದು ಕನಕ್ಪುರದಿಂದ ಒಂದು 5 ಕಿಲೋಮೀಟರ್ ದೂರದಲ್ಲಿ. ಇದು ಬಾಣಂತಿಮಾರಿ ಸ್ಟೇಟ್ ಫಾರೆಸ್ಟ್ ಮಿತಿಯಲ್ಲಿ ಬರುತ್ತೆ. ಟ್ರೆಕ್ ಶುರು ಆಗೋದು ಅಲ್ಲಿ ಒಂದು ಕೆಳಗೆ ಬಾಣಂತಿ ಮಾರಮ್ಮ ದೇವಸ್ಥಾನ ಅಂತ ಇದೆ, ಅಲ್ಲಿಂದ ಟ್ರೆಕ್ ಶುರು ಆಗುತ್ತೆ. ಅಲ್ಲಿಗೆ ರೋಡ್ ಅಷ್ಟು ಚೆನ್ನಾಗಿಲ್ಲ, ಸೊ ನೀವು ಸ್ವಲ್ಪ ಆಫ್ ರೋಡಿಂಗ್ ಮಾಡಿಕೊಂಡು ಈ ದೇವಸ್ಥಾನ ರೀಚ್ ಆಗಬೇಕಾಗಿ ಬರುತ್ತೆ. ಟ್ರೆಕ್ ಮಾಡ್ತಾ ಇರೋದು ನಮ್ಮ ಯೋಗ ಗ್ರೂಪಿನ ಸ್ನೇಹಿತರು, ರೆಕಾರ್ಡ್ ಮಾಡ್ತಾ ಇರೋದು ನನ್ನ ಫ್ರೆಂಡ್ ಸುಹಾಸ್, ಮತ್ತು ಹಿಂದೆ ಇರೋನು ನಾನು ಕೃಷ್ಣ. ನಾವು ಈ ಟ್ರೆಕ್ಕು ಹಿಂದೆ ಒಂದ್ಸಲಿ ಬೇಸಿಗೆಗಾಲದಲ್ಲೂ ಮಾಡಿದ್ವಿ. ಅವಾಗ ಕಂಪೇರ್ ಮಾಡಿದ್ರೆ ಇವಾಗ ಮಳೆಗಾಲದಲ್ಲಿ ಬಹಳಷ್ಟು ಹಸಿರನ್ನ ಎಲ್ಲ ಕಡೆ ನೋಡಬಹುದು. ಮೇಲ್ ಹತ್ತಾ ಇದ್ದಂಗೆ ಕಾಡು ಇನ್ನ ದಟ್ಟವಾಗ್ತಾ ಬರುತ್ತೆ. ಆಮೇಲೆ ಹಸಿರುನು ತುಂಬಾ ಕಡೆ ಕಾಣುತ್ತೆ. ಬಲಗಡೆ ನೀವು ನೋಡಬಹುದು ಒಂದು ಕೆರೆ ಬರುತ್ತೆ ಮೇಲ್ ಹತ್ಕೊಂಡು ಹೋಗ್ತಾ ಇದ್ದಂಗೆ. ನೋಡಿ ಕೆರೆ ಎಷ್ಟು ಸುಂದರವಾಗಿದೆ. ಇಲ್ಲಿ ಬೇಸಿಗೆಗಾಲದಲ್ಲೂ ನೀರಿದ್ದೇ ಇರುತ್ತೆ ಯಾವಾಗ್ಲೂ. ಕೆರೆಯಿಂದ ಸ್ವಲ್ಪ ಮುಂದೆ ಹೋಗಿ ಎಡಗಡೆ ಹೋದ್ರೇನೆ ದಾರಿಯಲ್ಲಿ ಬಾಣಂತಿಮಾರಿ ಬೆಟ್ಟಕ್ಕೆ. ಸ್ವಲ್ಪ ಜ್ಞಾಪಕ ಇಟ್ಕೊಂಡಿರ್ಬೇಕು, ಅಲ್ಲಿ ಒಂದು ಮರ ಬರುತ್ತೆ, ಹೂ ಬಿಡುವಂತ ಮರ, ಅಲ್ಲಿ ಎಡಗಡೆ ತಿರ್ಕೊಬೇಕು ಅಂತ ಜ್ಞಾಪಕ ಇಟ್ಕೊಂಡಿರ್ಬೇಕು. ಅಲ್ಲಿಂದ ದಾರಿ ಹೋಗುತ್ತೆ ಮೇಲ್ಗಡೆ ಬೆಟ್ಟಕ್ಕೆ. ಹಂಗೆ ಸ್ವಲ್ಪ ಬಂಡೆಗಳೆಲ್ಲ ಬರುತ್ತೆ, ಆಮೇಲೆ ಸ್ವಲ್ಪ ಕಾಡು ದಟ್ಟವಾಗೂ ಇರುತ್ತೆ. ಅದನ್ನ ಹತ್ಕೊಂಡು ಅಲ್ಲಿ ಹೋಗ್ಬೇಕಾಗುತ್ತೆ ಮೇಲೆ. ದಾರಿ ಸಾಕಷ್ಟು ಕಡೆ ಗೊತ್ತಾಗುತ್ತೆ, ಬಂಡೆ ಮೇಲೆಲ್ಲ ಬಂದಾಗ ಸ್ವಲ್ಪ ಮಿಸ್ ಆಗಬಹುದು, ಆದ್ರೆ ಬಹಳಷ್ಟು ಮಟ್ಟಿಗೆ ದಾರಿ ಹುಡ್ಕೋದು ಏನ್ ಅಂತ ಕಷ್ಟ ಆಗಲ್ಲ. ಮಳೆಗಾಲದಲ್ಲೆಲ್ಲ ಹೋದ್ರೆ ಸ್ವಲ್ಪ ಇನ್ನ ಕಷ್ಟ ಆಗಬಹುದು ದಾರಿ ಗೊತ್ತಾಗಕ್ಕೆ. ಇಲ್ಲ ಅಂದ್ರೆ ದಾರಿ ಅದರಷ್ಟು ಮಟ್ಟಿಗೆ ಗೊತ್ತಾಗುತ್ತೆ. ಇದೇ ರೀತಿ ಕಾಡಲ್ಲಿ ಮೇಲ್ ಹತ್ಕೊಂಡು ಹೋಗ್ತಾ ನಮ್ಗೆ ಆಪೋಸಿಟ್ ಇರೋ ಬೆಟ್ಟನೂ ಕಾಣ್ಸಕ್ಕೆ ಶುರು ಆಗುತ್ತೆ. ಇವಾಗ ಮಳೆಗಾಲ ಆಗಿರೋದ್ರಿಂದ ಎಲ್ಲಾ ಕಡೆ ಹಸಿರು ಹುಲ್ಲು ಕಾಣುತ್ತೆ. ಅದೇ ಬೇಸಿಗೆಗಾಲದಲ್ಲಿ ಬಂದ್ರೆ ಎಲ್ಲ ಒಣಗೋಗಿರುತ್ತೆ. ಹಂಗೇನೆ ಮೇಲ್ ಹತ್ಕೊಂಡು ಕಂಟಿನ್ಯೂ ಮಾಡ್ಬೇಕು. ಹಾಗೆ ಹತ್ಕೊಂಡು ಹೋಗ್ತಾ ಇದ್ದಾಗ ಈ ಗುಂಡ್ಕಲ್ ತರ ಇರೋ ಬಂಡೆ ನೋಡಕ್ಕೆ ಸಿಗುತ್ತೆ. ಇದು ಜ್ಞಾಪಕ ಇಟ್ಕೊಂಡಿರ್ಬೇಕು, ಇದು ನಮ್ ಪಾಯಿಂಟರ್, ದಾರಿ ಸರಿಯಾಗಿ ಹೋಗ್ತಾ ಇದೀವಿ ಅನ್ನೋದಕ್ಕೆ. ಅದನ್ನ ಹಂಗೆ ಕ್ರಾಸ್ ಮಾಡ್ಕೊಂಡು ಹೋಗಿ ಇನ್ನ ಸ್ವಲ್ಪ ಮೇಲ್ ಹೋದ್ರೆ ನಾವು ಮೇನ್ ಫೇಸ್ ಆಫ್ ದ ಬೆಟ್ಟ ಹತ್ತಕ್ಕೆ ಶುರು ಮಾಡಬಹುದು ಅಲ್ಲಿಂದ. ಇದು ಕೊನೆ ಕಾಡು ಪ್ರದೇಶ, ದೊಡ್ಡ ಬಂಡೆ ಹತ್ತಕ್ಕಿನ ಮುಂಚೆ. ಬೇಸಿಗೆಯಲ್ಲಿ ತುಂಬಾ ಇದೆಲ್ಲ ಒಣಗೋಗಿರುತ್ತೆ, ದಾರಿ ಹುಡ್ಕಕ್ ಇನ್ನ ಸ್ವಲ್ಪ ಸುಲಭ ಆಗುತ್ತೆ. ಇವಾಗ ನೋಡಿ ಬಂಡೆ ಎಂಟರ್ ಆಗ್ತಾ ಇದೀವಿ. ಬಾಣಂತಿಮಾರಿ ಬೆಟ್ಟಕ್ಕೆ ಕರಡಿ ಬೆಟ್ಟ ಅಂತಾನು ಕರೀತಾರೆ. ಯಾಕೆ ಕರೀತಾರೆ ಅಂದ್ರೆ ಈ ಏರಿಯಾನಲ್ಲಿ ಕರಡಿಗಳಿದೆ. ಬಾಣಂತಿಮಾರಿ ಸ್ಟೇಟ್ ಫಾರೆಸ್ಟ್ ಅಂತ ಮುಂಚೆನೆ ಹೇಳಿದೀವಿ, ಸೊ ಈ ಏರಿಯಾಲ್ ಕರಡಿಗಳಿದೆ. ಸೊ ಗ್ರೂಪಲ್ಲಿ ಹೋಗೋದು ಒಳ್ಳೇದು. ನೋಡಿ ಇವಾಗ ಬಂಡೆ ಶುರು ಆಯ್ತು, ಇಲ್ಲಿಂದ ಮೇಲ್ ಹತ್ಕೊಂಡು ಹೋಗ್ಬೇಕು. ಬೆಟ್ಟಕ್ಕೆ ಒಂದು ಪರ್ಟಿಕ್ಯುಲರ್ ಪೀಕ್ ಅಂತ ಇಲ್ಲ, ಹತ್ಕೊಂಡು ಹೋಗ್ತಾ ಒಂದು ಕೋಟೆ ಅವಶೇಷ ನೋಡಕ್ ಸಿಗುತ್ತೆ, ಅದೇನೆ ಹೈಯೆಸ್ಟ್ ಪಾಯಿಂಟು. ಅಲ್ಲಿ ನೀವು ಸುತ್ತ ಎಲ್ಲಾ ಕಡೆನೂ ಕನಕ್ಪುರದ ಸೈಡು, ಈ ಕಡೆ ಕಾವೇರಿ ನದಿ ಸೈಡು ಎಲ್ಲ ತುಂಬಾ ಒಳ್ಳೆ ವ್ಯೂ ಸಿಗುತ್ತೆ.
ನೋಡಂಗಿದ್ರೆ ಯಾವ್ದಾದ್ರು ಏನಲ್ವಾ. ಮುಂದೆ ಪ್ರೆಷರ್ ಕೊಟ್ಟು ಹೋಗ್ತಾರಂತೆ. ಇತ್ತು ಸುಹಾಸ್, ಸೂಪರ್ ಆಗಿತ್ತು. ಸೆಕೆಂಡ್ ಟೈಮ್ ರೈನಿ ಸೀಸನ್, ತುಂಬ ಗ್ರೀನರಿ ಎಲ್ಲ ಚೆನ್ನಾಗಿದೆ ಎಲ್ಲ ಸೈಡು. ಮಸ್ಟ್ ವಿಸಿಟ್ ಇದು ಬ್ಯಾಂಗ್ಳೂರು ನಿಯರ್ ಬೈ ಅಲ್ಲಿ. ಕ್ಯಾಂಪಿಂಗ್ ಮಾಡೋಕ್ಕೂ ಒಳ್ಳೆ ಜಾಗ ಅನಿಸುತ್ತೆ, ಬಟ್ ನಾವು ಯಾವತ್ತೂ ಟ್ರೈ ಮಾಡಿಲ್ಲ. ಫುಲ್ಲು ಫ್ಲ್ಯಾಟ್ ಆಗಿದೆ, ಈ ಕಡೆ ನೋಡಿದ್ರೆ ಎಲ್ಲ ಕಾಣುತ್ತೆ ಎಷ್ಟು ಫ್ಲ್ಯಾಟ್ ಆಗಿದೆ. ಬಂಡೆ ಅಲ್ಲಿ ನೋಡೋ ತನಕ ಅಷ್ಟು ದೂರನೂ ಫುಲ್ ಬಂಡೆ. ಕೆಳಗಡೆ ಹೋದರೆ ದಿಸ್ ಅಮೇಝಿಂಗ್ ವ್ಯಾಲಿ, ಕಾಡು ತುಂಬ ಚೆನ್ನಾಗಿದೆ, ಅಲ್ಲೊಂದು ಕೆರೆ ಇದೆ, ತುಂಬ ಚೆನ್ನಾಗಿದೆ ಜಾಗ. ಮತ್ತು ಆ ಬೆಟ್ಟ ಒಂದಿವ ನಾವೊಂದು ಹೈಕ್ ಮಾಡ್ಬೇಕಲ್ಲ, ಮಾಡಿದ್ರೆ ಅದೊಂದು ಆ್ಯಡ್ ಆನ್ ಥರ. ಇದಾಯಿತು, ಇವಾಗ ಕೆಳಗಿಳಿದ್ಬಿಟ್ಟು ತಿರ್ಗಾ ಆ ಬೆಟ್ಟಕ್ಕೆ ಹತ್ತಾ ಇದ್ದೀವಿ. ಎರಡೂ ಜೊತೆಗೆ ಮಾಡ್ಬೋದು. ನಾವು ಲಾಸ್ಟ್ ಟೈಮ್ ಮಾಡಿದಾಗ ಈ ಕಡೆಯಿಂದ ಮಾಡಿದ್ವಿ. ಅದೇ ಸ್ವಲ್ಪ ಎಕ್ಸ್ಟ್ರಾ ಬೇಕನ್ನೋರು ಬೇಕಾದ್ರೆ ಆ ಬೆಟ್ಟನ ಹೈಕ್ ಮಾಡಿದ್ರೆ ಸ್ವಲ್ಪ ಎಕ್ಸ್ಟ್ರಾ ಇದು ಅನ್ಸುತ್ತೆ. ಫಸ್ಟ್ ಟೈಮ್ ಮಾಡೋರಿಗೆ ಲೈಕ್ ಮಾಡಿದ್ರೆ ಸಾಕು. ಈಗ ಎಕ್ಸ್ಟ್ರಾ ಬೇಕು ಅಂದರೆ ಆ ಕಡೆಯಿಂದ ಅದು ಮಾಡ್ಬೋದು. ಆಮೇಲೆ ಆ ಸೈಡಿಂದ ಮಾಡಿದ್ರೆ ತುಂಬ ಎಕ್ಸ್ಟ್ರಾ ಆಗುತ್ತೆ, ಒಂದು 8 ಕಿಲೋಮೀಟರು. ಇದು ಆಪೋಸಿಟ್ ಬೆಟ್ಟ, ಬಾಣಂತಿಮಾರಿ ಬೆಟ್ಟ ಆಪೋಸಿಟ್ ಇರೋದು. ಇಲ್ಲಿ ಆಂಜನೇಯನ ದೇವಸ್ಥಾನ ಇದೆ ಒಂದು. ಅಲ್ಲೇ ಪಾರ್ಕ್ ಮಾಡಿದಲ್ಲ ನಾವು. ಹೌದು, ಲಾಸ್ಟ್ ಟೈಮ್ ಬಂದಾಗ ಅಲ್ಲಿ ಪಾರ್ಕ್ ಮಾಡಿಬಿಟ್ಟು ಅಲ್ಲಿಂದ ಮೇಲೆ ಬಂದಿದ್ದು. ಇಲ್ಲಿ ಏನಂದರೆ ಪಾತು ನಾಮ ಹಾಕ್ಬಿಟ್ಟು ಇಂಡಿಕೇಟ್ ಮಾಡಿದ್ದಾರೆ ಯಾವ ಕಡೆ ಹೋಗಬೇಕು ಅಂತ, ಎಲ್ಲ ಕಡೆ. ಸೊ ನಾಮ ಹೋಗಬೇಕು ಅಂತ ಗೊತ್ತಾಗುತ್ತೆ. ನಾಮ ಹಾಕಿಸ್ಕೊಳ್ಬೇಡಿ ಅಂತ ಬಂತು ದೇವಸ್ಥಾನ. ಇದು ಸ್ವಲ್ಪ ಇಲ್ಲಿ ದೇವಸ್ಥಾನ ತನಕ ದಾರಿ ಚೆನ್ನಾಗಿದೆ. ಇಲ್ಲಿಂದ ಸುಮ್ಮನೆ ಬಂಡೆ ಹತ್ಕೊಂಡು ಮೇಲೆ ಹೋಗ್ಬೇಕು. ಆದರೆ ವ್ಯೂ ಚೆನ್ನಾಗಿದೆ, ಏನಿಲ್ಲ ಹೈಕ್. ಹಾಂ, ಫುಲ್ ಮೇಲೆ ಹೋಗ್ಬೋದು ಬಂಡೆ ಹತ್ಕೊಂಡು. ಇಷ್ಟು ದೂರ ಬಂದಮೇಲೆ ಇದು ಮಾಡಿದ್ರೆ ಬರ್ತಿರುತ್ತೆ. ಏನಂತೀಯ? ಹೌದು, ಗುಹೆ ಎಲ್ಲ ಇದೆ, ಕರಡಿ ಇರ್ತಾವ. ಕರಡಿ ಇರೋವಂಥ ಗುಹೆ, ಬಟ್ ಗೊತ್ತಿಲ್ಲ. ಅದೇ ಅಲ್ವಾ ನಾವು ಹೈಕ್ ಮಾಡಿದ್ದು? ಅದೇ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ ಬಾಣಂತಿಮಾರಿ ಬೆಟ್ಟ. ಇಲ್ಲಿಂದ ಕ್ಲೀನಾಗಿ ಗೊತ್ತಾಗುತ್ತೆ ನೋಡಿ, ಅದು ಬಂಡೆ ಎಷ್ಟು ಉದ್ದ ಇದೆ. ಆ ಬೋಲ್ಡರ್ ನೋಡಲಿ, ಪ್ರಪಾತ ನೋಡಿ ಅಲ್ಲಿ ಎಷ್ಟು ಡೀಪ್ ಆಗಿದೆ. ಅದೆಲ್ಲ ನೀರು ಮಾರ್ಕಲ್ಲ ಅದು? ಹಾಂ, ನೀರು ಹರಿದಿರೋದೆ ಮಾರ್ಕ್ಸ್. ಮತ್ತಿಲ್ಲಿ ಆ್ಯಕ್ಚುಲಾಗಿ ಲೈವ್ ಆಗಿರುತ್ತೆ ಅದೇ ನೀರು.